ಈ ಜೀವ ನಿನಗಾಗಿ ಮುಂದುವರಿದ ಭಾಗ 29. ಧನ್ರಾಜ್ರವರ 24ನೇ ವರ್ಷದ ಪುಣ್ಯತಿಥಿಯನ್ನು ಮಾಡಿಯಾದ ಮೇಲೆ ಅಭಿ ಮನೆಯ ವರಾಂಡದಲ್ಲಿ ಕುಳಿತು ಹಳೆಯ ದಿನಗಳನ್ನು ನೆನಪು ಮಾಡಿಕೊಳ್ಳತೊಡಗಿದರು. ಧನ್ರಾಜ್ರವರು ಚಂದ್ರಕಲಾರವರ ಗೂಂಡಗಳಿಂದ ತಪ್ಪಿಸಿಕೊಂಡು ಅಭಿ, ಐಶ್ವರ್ಯ ಮತ್ತು ಲಾಯರ್ ನೀಲೇಶ್ ರವರ ಜೊತೆ ಕಾರಿನಲ್ಲಿ ಹೊರಟರು. ಅಪಾಯ ಸ್ವಲ್ಪ ಮಟ್ಟಿಗೆ ತಪ್ಪಿತು ಅಂತ ಅಂದುಕೊಂಡ ಅವರಿಗೆ ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಮತ್ತೆ ಎದುರಾಯಿತು. ಅವರ ಗೂಂಡಗಳ ಕಾರು ಇವರ ಕಾರನ್ನು ಚೇಸ್ ಮಾಡತೊಡಗಿತು. ಅವರ ಗೂಂಡಗಳು ಲಾಂಗು ಮಚ್ಚಿ ಹಿಡಿದು ಇವರನ್ನು ಹಿಂಬಾಲಿಸತೊಡಗಿದರು. ಅವರಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ ಅಂತ ಧನ್ರಾಜ್ರವರಿಗೆ ಮನವರಿಕೆ ಆಯಿತು. ಕೂಡಲೇ ಲಾಯರ್ ನೀಲೇಶ್ಗೆ ಕಾರನ್ನು ಸ್ಪೀಡ್ ಆಗಿ ಚಲಾಯಿಸಲು ಹೇಳಿದರು. ನೀಲೇಶ್, ಕಾರಿನ ಸ್ಪೀಡ್ ಜಾಸ್ತಿ ಮಾಡು, ಅವರೆಲ್ಲ ನಮ್ಮನ್ನು ಹಿಂಬಾಲಿಸ್ತಾ ಇದ್ದಾರೆ ಅಂತ ಅವರು ಹೇಳಿದಾಗ ಲಾಯರ್ ನೀಲೇಶ್ ಕಾರಿನ ಮಿರರ್ ಅನ್ನು ನೋಡಿದರು. ಚಂದ್ರಕಲಾರ್ ಅವರ ಕಡೆಯವರು ಅವರನ್ನು ಹಿಂಬಾಲಿಸುವುದನ್ನು ನೋಡಿದವರು, ಸರ್ ಈಗೇನ್ ಮಾಡೋದು? ಅವರೆಲ್ಲ ಅಷ್ಟು ಜನ ಇದ್ದಾರೆ, ಅವರಿಂದ ನಾವು ಹೇಗೆ ತಪ್ಪಿಸಿಕೊಳ್ಳೋದು? ಸರ್, ಈಗ ನಮ್ಗಳ ಕತೆ ಮುಗೀತೆ ಅಂತ ಅನಿಸ್ತಾ ಇದೆ. ಪ್ಲೀಸ್ ಸರ್, ಏನಾದರೂ ಮಾಡಿ. ನನ್ನ ನಂಬ್ಕೊಂಡು ನನ್ನ ಹೆಂಡತಿ ಮಗ ನನಗೋಸ್ಕರ ಕಾಯ್ತಾ ಇರ್ತಾರೆ. ನನ್ನ ಮಗನಿಗೆ ಬರೀ 2 ವರ್ಷ ಸರ್. ಇಷ್ಟು ಬೇಗ ಅವನ ಅಪ್ಪ ತೀರಿ ಹೋದ್ರೆ ಅವನನ್ನು ಯಾರು ನೋಡ್ಕೋತಾರೆ? ಪ್ಲೀಸ್ ಸರ್, ಡೂ ಸಮಥಿಂಗ್, ಏನಾದರೂ ಮಾಡಿ. ನೀಲೇಶ್, ನೀನು ಪ್ಯಾನಿಕ್ ಆಗಬೇಡ. ನಾನೇ ತನಕ ನಿಮ್ಮಲ್ಲಿ ಯಾರಿಗೂ ಏನೂ ಆಗಲ್ಲ. ನಾನು ಹೇಳಿದ ಹಾಗೆ ಮಾಡು. ಕಾರಿನ ಸ್ಪೀಡ್ ಜಾಸ್ತಿ ಮಾಡು. ಅಲ್ಲಿ ತಿರುವು ಕಾಣಿಸ್ತಾ ಇದೆ ಅಲ್ವಾ, ಅವ್ರಿಗೆ ಕನ್ಫ್ಯೂಸ್ ಆಗುವ ಹಾಗೆ ಕಾರನ್ನು ರೈಟ್ ಸೈಡ್ ತಿರುಗಿಸು. ಓಕೆ ಅಂತ ಹೇಳಿದ ಲಾಯರ್ ನೀಲೇಶ್ ಅವರು ಹೇಳಿದ ಹಾಗೇನೆ ಮಾಡಿದರು. ಕಾರನ್ನು ಒಂದು ಕಡೆ ನಿಲ್ಲಿಸಿದ ನೀಲೇಶ್, ಸರ್ ಈಗ ಏನು ಮಾಡೋದು? ನೀಲೇಶ್, ಟೆನ್ಷನ್ ಮಾಡ್ಕೋಬೇಡ, ನಿನಗೆ ಏನೂ ಆಗಲ್ಲ. ನೀವು 3 ಜನ ಕಾರಿಂದ ಇಳಿದ್ಬಿಡಿ ಅಂತ ಅವರು ಹೇಳಿದಾಗ ಗಾಬರಿಯಾದ ಅಭಿ, ಡ್ಯಾಡ್, ನೀವು ಇಲ್ಲಿದ್ದು ಏನು ಮಾಡ್ತೀರಾ? ನೀವು ಕೂಡ ನಮ್ಮ ಜೊತೆಗೇನೆ ಬಂದ್ಬಿಡಿ, ಎಲ್ಲರೂ ಒಟ್ಟಿಗೆ ಹೋಗೋಣ. ಇಲ್ಲ ಅಭಿ, ನಾನು ನಿಮ್ಗಳ ಜೊತೆ ಬರೋಕ್ಕಾಗಲ್ಲ. ನೀವೆಲ್ಲ ಜೀವಂತವಾಗಿರ್ಬೇಕಂದ್ರೆ ನೀವೆಲ್ಲ ಇಲ್ಲಿಂದ ಹೋಗಲೇಬೇಕು. ಡ್ಯಾಡ್, ನೀವಿಲ್ಲದ ನಾವು ಎಲ್ಲಿಗೂ ಹೋಗಲ್ಲ, ನಾವು ಕೂಡ ನಿಮ್ಮ ಜೊತೆಗೇನೆ ಇರ್ತೀವಿ. ಅಭಿ, ನನ್ನ ಮಾತು ಕೇಳಿಲ್ಲ ಅಂದರೆ ನನ್ನ ಮೇಲಾಣೆ. ಈಗ ಸ್ವಲ್ಪ ಹೊತ್ತಲ್ಲಿ ಒಂದು ಕಾರ್ ಬರುತ್ತೆ, ನೀವೆಲ್ಲ ಅದರಲ್ಲಿ ಹೋಗಿ. ಐಶ್ವರ್ಯ, ನನ್ನ ಮಗನನ್ನು ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೋತೀನಿ ಮಾವ, ಆದರೆ ನೀವು ಕೂಡ ನಮ್ಮ ಜೊತೆ ಬರಬೇಕು. ಡ್ಯಾಡ್, ನೀವು ಏನೇ ಹೇಳಿದರೂ ಕೂಡ ನಾವು ನಿಮ್ಮನ್ನು ಬಿಟ್ಟು ಹೋಗಲ್ಲ. ಅಭಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡ್ಕೋ. ನಾನೀಗ ನಿಮ್ಮ ಜೊತೆ ಬರೋಕ್ಕಾಗಲ್ಲ. ನೀವೆಲ್ಲ ಈಗ ಹೋಗಿ, 2 ದಿವಸದಲ್ಲಿ ನಾನು ಕೂಡ ನೀವು ಇದ್ದಲ್ಲಿ ಬರ್ತೀನಿ. 2 ದಿವಸ ಯಾಕೆ ಬೇಕು ಡ್ಯಾಡ್? ಈಗಲೇ ಎಲ್ಲರೂ ಒಟ್ಟಿಗೆ ಹೋಗೋಣ. ನಿನಗೆ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ಲ ಅಭಿ. ಈಗ ನಾನೇನಾದರೂ ನಿಮ್ಗಳ ಜೊತೆ ಬಂದರೆ ನಾವೆಲ್ಲ ಸತ್ತು ಹೋಗ್ತೀವಿ. ಅವರೆಲ್ಲರ ಆಸ್ತಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ನಾನು ಅವಳ ಗಂಡ, ಅವಳಿಗೆ ಆಸರೆ ಕೊಟ್ಟಿದ್ದೇನೆ, ಹಾಗಾಗಿ ಅವಳು ನನಗೆ ಏನು ಮಾಡೋಕ್ಕಿಲ್ಲ. ಅವರೆಲ್ಲರ ಮೈಂಡ್ ಡೈವರ್ಟ್ ಮಾಡಿ ನಾನು ನಿಮ್ಮನ್ನು ಇಲ್ಲಿಂದ ಕಳಿಸ್ತೀನಿ. ಡ್ಯಾಡ್, ಅವ್ರಿಗೆ ಆಸ್ತಿ ಮುಂದೆ ನೀವು ಲೆಕ್ಕಕ್ಕೆ ಬರಲ್ಲ. ಅವ್ರು ನಿಮ್ಮನ್ನು ಕೂಡ ಮುಗಿಸೋಕ್ಕೆ ನೋಡ್ಬೋದು, ಹಾಗಾಗಿ ನಾವು ರಿಸ್ಕ್ ತೆಗೆದುಕೊಳ್ಳೋದು ಬೇಡ. ನೀವು ಕೂಡ ನಮ್ಮ ಜೊತೆ ಹೊರಡಿ ಅಂತ ಅವನು ಹೇಳಿದಾಗ ಅವರಿಗೆ ಏನು ಮಾಡಬೇಕೆಂದೇ ಗೊತ್ತಾಗಲಿಲ್ಲ. ಲಾಯರ್ ನೀಲೇಶ್ ಕಡೆ ನೋಡಿ ಕಣ್ಸನ್ನೆಯಲ್ಲಿ ಅಭಿಯನ್ನು ಒಪ್ಪಿಸಲು ಹೇಳಿದರು. ಆಗ ಲಾಯರ್ ನೀಲೇಶ್ ಅಭಿ ಹತ್ತಿರ ಬಂದು, ಅಭಿ, ಅವ್ರು ಹೇಳಿದ್ರಲ್ಲಿ ಅರ್ಥ ಇದೆ. ನಮ್ಮ ಹತ್ರ ಈಗ ಜಾಸ್ತಿ ಟೈಮ್ ಇಲ್ಲ, ನಾವು ಕೂಡಲೇ ಇಲ್ಲಿಂದ ಹೊರಡಬೇಕು. ಸರ್ ಹೇಳಿದಾಗೆ ಅವರು 2 ದಿವಸದಲ್ಲಿ ಬರ್ತಾರೆ, ನೀವು ಅವ್ರ ಬಗ್ಗೆ ಚಿಂತೆ ಮಾಡಬೇಡಿ. ಅವ್ರಿಗಿರೋ ಕಾಂಟ್ಯಾಕ್ಟಿಂದ ಅವ್ರು ಹೇಗಾದರೂ ಬಚಾವಾಗಿ ಬರ್ತಾರೆ. ನಾವೀಗ ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ರೆ ಎಲ್ಲರ ಜೀವಕ್ಕೆ ಅಪಾಯ ಆಗುತ್ತೆ. ನಿಮ್ಮ ಹಠದಿಂದ ಎಲ್ಲರ ಜೀವ ಕಳೆದುಕೊಳ್ಳೋದು ನಿಮ್ಗೆ ಇಷ್ಟನಾ? ಅಲ್ಲ ನೀಲೇಶ್, ಡ್ಯಾಡ್ ಒಬ್ಬರೇ ಇಲ್ಲಿರೋದು ಸೇಫ್ ಅಲ್ಲ ಅಲ್ವಾ? ಅವ್ರಿಗೆ ಏನೂ ಆಗಲ್ಲ, ನೀವೀಗ ಹೊರಡಿ. ನಿಮ್ಮ ಹಠದಿಂದ ಈಗ ಅವ್ರ ಜೀವ ಕೂಡ ಹೋಗ್ಬೋದು. ಅಭಿ, ಅರ್ಥ ಮಾಡ್ಕೋ, ನೀವೆಲ್ಲ ಹೊರಡಿ ಇಲ್ಲಿಂದ. ನಾನು 2 ದಿವಸದಲ್ಲಿ ನಿಮ್ಗಳ ಜೊತೆ ಇರ್ತೀನಿ. ಆದರೂ ಡ್ಯಾಡ್, ಆದರೂ ಗೀದ್ರೂ ಏನಿಲ್ಲ, ನೀನೀಗ ಇಲ್ಲಿಂದ ಹೊರಡಿಲ್ಲ ಅಂದರೆ ನನ್ನ ಮೇಲಾಣೆ. ಓಕೆ ಡ್ಯಾಡ್, 2 ದಿವಸದಲ್ಲಿ ನೀವು ನಮ್ಮ ಜೊತೆ ಇರಬೇಕು. ಪ್ರಾಮಿಸ್ ಮಾಡಿ ಇರ್ತೀರಲ್ವಾ ಅಂತ ಅವನು ಹೇಳಿದಾಗ ಅವರು ಅವನಿಗೆ ಪ್ರಾಮಿಸ್ ಮಾಡುತ್ತಾ, ಸಾರಿ ಅಭಿ, 2 ದಿವಸ ಏನು, ನನ್ನ ಜೀವ ಇನ್ನು ಸ್ವಲ್ಪ ಹೊತ್ತಲ್ಲೇ ಹೋಗುತ್ತೆ. ನೀನು ಚೆನ್ನಾಗಿರ್ಬೇಕು, ಅದಕ್ಕೋಸ್ಕರ ನಾನು ಸಾಯಕ್ಕೂ ಸಿದ್ಧ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅವರು, ಸರಿ ಅಭಿ, 2 ದಿವಸದಲ್ಲಿ ನಾನು ನಿಮ್ಗಳ ಜೊತೆ ಇರ್ತೀನಿ. ಒಂದು ವೇಳೆ ನಾನು ಬರೋದು ತಡ ಆದರೆ ನೀನು ಎಲ್ಲವನ್ನೂ ಸಂಭಾಳಿಸ್ಬೇಕು. ನನ್ನ ಸೊಸೆನ ಚೆನ್ನಾಗಿ ನೋಡ್ಕೊ.
ಎಂಥ ಸಂದರ್ಭ ಬಂದರೂ ಕೂಡ ಎದೆಗೊಂದ್ಬೇಡ. ಎಲ್ಲವನ್ನು ಎದುರಿಸಿ ಚೆನ್ನಾಗಿ ಜೀವನ ನಡೆಸು. ಯಾವುದೇ ಕಾರಣಕ್ಕೂ ಅಡ್ಡದಾರಿ ಹಿಡಿಬೇಡ. ಕಷ್ಟಪಟ್ಟು ದುಡಿದು ಪ್ರಾಮಾಣಿಕವಾಗಿ ಜೀವನ ನಡೆಸು ಅಂತ ಹೇಳಿ ಅವನನ್ನು ತಬ್ಬಿಕೊಂಡು ಅವನಿಗೆ ಗೊತ್ತಾಗದ ಹಾಗೆ ಕಣ್ಣೀರು ಹಾಕಿದರು. ಡ್ಯಾಡ್, ತಡ ಮಾಡಬೇಡಿ. ನೀವು ನನಗೆ ಪ್ರಾಮಿಸ್ ಮಾಡಿದ್ದೀರಾ 2 ದಿವಸದಲ್ಲಿ ಬರ್ತೀರಾ ಅಂತ. 2 ದಿವಸ ಅಂದರೆ 2 ದಿವಸದಲ್ಲಿ ಬರಬೇಕು, ಗೊತ್ತಾಯ್ತಾ? ಏನೇನು ಹೇಳಕ್ಕೆ ಹೋಗಬೇಡಿ, ಅದೆಲ್ಲ ನನ್ನ ತಲೆಗೆ ಹೋಗ್ತಾ ಇಲ್ಲ. ನೀವು ಬಂದಮೇಲೆ ಬೇಕಾದರೆ ಎಷ್ಟು ಬೇಕಾದರೂ ಲೆಕ್ಚರ್ ಕೊಡಿ, ಅವಾಗ ಗಮನವಿಟ್ಟು ಕೇಳ್ತೀನಿ. ಆಯಿತು, ಆದಷ್ಟು ಬೇಗ ಬರ್ತೀನಿ ಅಂತ ಹೇಳಿದ ಅವರು ಐಶ್ವರ್ಯಳ ಹತ್ತಿರ ಬಂದು, ನನ್ನ ಮಗನನ್ನು ನಿನಗೆ ಒಪ್ಪಿಸ್ತಾ ಇದ್ದೀನಿ, ಅವನನ್ನು ಚೆನ್ನಾಗಿ ನೋಡ್ಕೊ. ತಾಯಿಯ ಪ್ರೀತಿ ಅವನಿಗೆ ಸಿಕ್ಕಿಲ್ಲ, ನೀನು ಅವನಿಗೆ ತಾಯಿ ಮತ್ತು ಹೆಂಡತಿಯ ಪ್ರೀತಿ ಎರಡನ್ನೂ ಕೊಟ್ಟು ಚೆನ್ನಾಗಿ ನೋಡ್ಕೊ. ಎಂಥ ಕಠಿಣ ಸಂದರ್ಭದಲ್ಲೂ ಕೂಡ ಅವನ ಕೈ ಬಿಡಬೇಡ. ಆಯಿತು ಮಾವ, ನೀವು ಹೇಳಿದ ಹಾಗೇನೆ ಮಾಡ್ತೀನಿ. ಡ್ಯಾಡ್, ಯಾಕೆ ಈ ಥರ ಮಾತಾಡ್ತೀರಾ? ನೀವು ಮಾತಾಡೋದು ನೋಡಿದ್ರೆ ಮತ್ತೆ ವಾಪಸ್ ಬರಲ್ವೇನೋ ಅಂತ ಅನ್ನಿಸ್ತಾ ಇದೆ. ನಾನು ಖಂಡಿತ ಬರ್ತೀನಿ ಕಣೋ. ಒಂದು ವೇಳೆ 2 ದಿವಸದಲ್ಲಿ ಬರೋಕ್ಕಾಗಿಲ್ಲ ಅಂದರೆ ನಿನ್ನನ್ನು ನೋಡ್ಕೋಬೇಕಲ್ವಾ, ಅದಕ್ಕೆ ಹೇಳ್ತಾ ಇದ್ದೆ. ಈಗ ನೀವಿನ್ನು ಹೊರಡಿ, ಕಾರ್ ಬಂದಾಯಿತು. ಕಾರಲ್ಲಿ ಬೇಕರು ಕೂಡ ಇದ್ದಾರೆ, ಅವ್ರು ಕೂಡ ನಿಮ್ಮ ಜೊತೆ ಬರ್ತಾರೆ. ಓಕೆ ಡ್ಯಾಡ್, ಹುಷಾರು ಅಂತ ಹೇಳಿದ ಅವನು ಮತ್ತೆ ತನ್ನ ತಂದೆಯನ್ನು ತಬ್ಬಿಕೊಂಡು ನಂತರ ಹೊರಟನು. ಐಶ್ವರ್ಯ ಕೂಡ ಅವನ ಜೊತೆಗೇನೆ ಹೊರಟಳು. ಧನರಾಜ್ರವರು ಹೋಗುತ್ತಿದ್ದ ತನ್ನ ಮಗನನ್ನೇ ನೋಡತೊಡಗಿದರು. ಸಾರಿ ಮೈಸನ್, ನಿನ್ನ ಜೀವ ಉಳಿಬೇಕು, ಅದಕ್ಕೆ ನೀನು ಇಲ್ಲಿಂದ ಹೋಗಬೇಕು. ಮುಂದಿನ ಜನ್ಮ ಹೊಂದಿದ್ರೆ ನಾನು ನಿನ್ನ ಮಗನಾಗಿ ಹುಟ್ಟುತ್ತೀನಿ. ಈ ಜನ್ಮದಲ್ಲಿ ನಮ್ಮಿಬ್ಬರು ಬಾಂಧವ್ಯ ಮುಗಿಯಿತು. ಕೋಟಿಗಟ್ಟಲೆ ಆಸ್ತಿ ಇದ್ರೂ ಕೂಡ ನೀನು ಬಡತನಕ್ಕೆ ತಳ್ತಾ ಇದ್ದೀನಿ. ಇನ್ನೇನು ಅಪ್ಪ ನನಗೆ ಕ್ಷಮಿಸ್ಬಿಡು ಮಗನೆ. ನಿನ್ನ ಜೀವ ಉಳಿಬೇಕಂದ್ರೆ ನೀನು ಇನ್ನು ಮುಂದೆ ಬಡತನದ ಜೀವನವನ್ನೇ ಅನುಸರಿಸಬೇಕು. ಬರ್ತೀನಿ ಮೈಸನ್ ಅಂದ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಕಣ್ಣೀರು ಹಾಕತೊಡಗಿದರು. ಇದನ್ನು ನೋಡಿದ ಲಾಯರ್ ನೀಲೇಶ್, ಯಾಕೆ ಸರ್ ಅಳ್ತಾ ಇದ್ದೀರಾ? 2 ದಿವಸದಲ್ಲಿ ನೀವು ಕೂಡ ಬರ್ತೀರಲ್ವಾ? ನಾನು ಎಲ್ಲಿಗೂ ಬರಲ್ಲ ನೀಲೇಶ್, ನೀವೆಲ್ಲ ಉಳಿಬೇಕಂದ್ರೆ ನಾನು ಸಾಯಲೇಬೇಕು. ಏನು ಹೇಳ್ತಾ ಇದ್ದೀರಾ ಸರ್? ನೀವು ಯಾಕೆ ಸಾಯಬೇಕು? ನಿಮ್ಗೆ ಏನೂ ಆಗಲ್ಲ ಸರ್, ನಾನು ನಿಮ್ಮನ್ನು ಉಳಿಸ್ಕೊಳ್ತೀನಿ. ಅವರಿಬ್ಬರು ಹೋಗಲಿ, ನಾನು ನಿಮ್ಮ ಜೊತೆ ಇರ್ತೀನಿ. ನೀಲೇಶ್, ಆಗ ನೀನೇ ಹೇಳಿದೆ ಅಲ್ವಾ ನಿನಗೆ 2 ವರ್ಷದ ಮಗ ಇದ್ದಾನಂತ. ಅವನ ಅಪ್ಪ ನನ್ನಿಂದಾಗಿ ಸಾಯೋದು ನನಗೆ ಇಷ್ಟ ಇಲ್ಲ. ನೀನು ಬದುಕಬೇಕು ನೀಲೇಶ್, ನೀನು ನಿನ್ನ ಮಗನ ಜೊತೆ ಇರಬೇಕು. ನನ್ನ ಮಗನಿಗೆ ಯಾವ ರೀತಿಯ ತೊಂದರೆ ಆಗದಂತೆ ನೀನು ನೋಡ್ಕೊಳ್ಬೇಕು. ಅವನ ಮಾರ್ಕ್ಸ್ ಕಾರ್ಡನ್ನು ನಾನು ಸುಟ್ಟಾಕ್ಬಿಟ್ಟೆ. ಅವಳ ಮಾರ್ಕ್ಸ್ ಕಾರ್ಡ್ ತರಬೇಡಿ ಅಂತ ನಾನು ಬೀಗ್ರಿಗೆ ಕೂಡ ಹೇಳಿದ್ದೆ. ಅವರಿಬ್ಬರ ಐಡೆಂಟಿಟಿ ಎಲ್ಲಿ ಕೂಡ ಎಕ್ಸ್ಪೋಸ್ ಆಗಬಾರ್ದು. ನೀವೆಲ್ಲ ಈ ರಾಜ್ಯ ಬಿಟ್ಟು ಆಂಧ್ರ ಪ್ರದೇಶಕ್ಕೆ ಹೋಗಿ ಅಲ್ಲೇ ಸೆಟಲ್ ಆಗಿ. ನನ್ನ ಮಗ ಮತ್ತು ಸೊಸೆಗೆ ಕೆಲಸ ಕೊಡಿಸೋ ಜವಾಬ್ದಾರಿ ನಿಂದು. ಅವರು ಬಡತನದಲ್ಲೇ ಜೀವನ ಕಳೀಲಿ. ಅವ್ರಿಗೆ ಮಕ್ಕಳಾದ ಮೇಲೆ ಮಕ್ಕಳಿಗೆ 25 ವರ್ಷ ಆದಾಗ ಅವ್ರನ್ನ ಮತ್ತೆ ಇಲ್ಲಿ ಕರೆತಂದು ಬಂದು ಕಂಪನಿ ಚೇರ್ಮನ್ ಮಾಡುವ ಜವಾಬ್ದಾರಿ ನಿಂದು. ನನ್ನ ಮಾತು ನಡೆಸ್ಕೊಡ್ತೀಯಲ್ಲೋ ನೀಲೇಶ್? ಇಲ್ಲ ಅಂತ ಮಾತ್ರ ಹೇಳಬೇಡ. ಗುರುದಕ್ಷಿಣೆ ಅಂತಲೇ ನನಗೆ ಈ ಒಂದು ಹೆಲ್ಪ್ ಮಾಡಿಬಿಡು ಸರ್. ಹಾಗೆಲ್ಲ ಹೇಳ್ಬಿಡಿ, ನಿಮ್ಗೆ ಏನೂ ಆಗಲ್ಲ. ನಾನು ನಿಮ್ಮನ್ನು ಎಲ್ಲಿಂದ ಸೇಫಾಗಿ ಕರ್ಕೊಂಡು ಹೋಗ್ತೀನಿ. ಅದು ಆಗದ ಕೆಲಸ ನೀಲೇಶ್. ನನ್ನ ಮಾತು ನಡೆಸ್ಕೊಡ್ತೀಯಲ್ವಾ? ನನಗೆ ಮಾತು ಕೊಡಿ ನೀಲೇಶ್. ನೀನೇನಾದರೂ ನನಗೆ ಮಾತು ಕೊಟ್ಟಿಲ್ಲ ಅಂದರೆ ನನ್ನ ಮೇಲೆ ಆಣೆ. ಸರ್, ಯಾಕೆ ಈ ರೀತಿ ಮಾತಾಡ್ತೀರಾ? ನಾನು ಮಾತು ಕೊಡ್ತಾ ಇದ್ದೀನಿ. ನಿಮ್ಮ ಮಾತನ್ನು ಖಂಡಿತ ನಡೆಸ್ಕೊಡ್ತೀನಿ ಸರ್. ನಿಮ್ಮ ಮಗ ಮತ್ತು ಸೊಸೆ ಬಡತನದ ಜೀವನ ನಡೆಸಬೇಕಾಗಿಲ್ಲ. ನಾನು ದುಡಿದವರನ್ನು ನೋಡ್ಕೊಳ್ತೀನಿ. ಬೇಡ ನೀಲೇಶ್, ನೀನು ಅವ್ರಿಗೆ ದುಡ್ಡಿನ ಸಹಾಯ ಮಾಡಿಕೊಡ್ದು. ಅವ್ರಿಗೆ ಏನೂ ತೊಂದರೆ ಆಗದಂತೆ ನೋಡಿಕೊಂಡ್ರೆ ಸಾಕು. ಅವ್ರು ಬಡವರಾಗಿದ್ದರೆ ಅವ್ರಿಗೆ ಯಾರು ಕೂಡ ತೊಂದರೆ ಕೊಡಲ್ಲ. ನಾನು ಹೇಳಿದ ಹಾಗೆ ಮಾಡು ನೀಲೇಶ್. ಆಯಿತು ಸರ್, ನೀವೇನು ಹೇಳ್ತೀರೋ ಹಾಗೇ ಮಾಡ್ತೀನಿ. ನೀಲೇಶ್, ನನಗೆ ಇನ್ನೊಂದು ಹೆಲ್ಪ್ ಮಾಡ್ತೀಯಾ? ಹೇಳಿ ಸರ್, ಏನು ಮಾಡಬೇಕು? ಅಭಿಯ ಒಂದು ಕಾಲಿನ ಶೂ ಹಾಗೂ ಐಶ್ವರ್ಯಳ ಸೀರೆ ತುಂಡನ್ನು ಹೇಗಾದರೂ ಮಾಡಿ ತೆಗೆದುಕೊಂಡು ಬಾ. ಇದೆಲ್ಲ ಯಾಕೆ ಬೇಕು ಸರ್? ನಾನು ಸತ್ತಾಗ ಕಾರಲ್ಲಿ ಅವರಿಬ್ಬರು ಕೂಡ ಸತ್ತರು ಅಂತ ಇವ್ರಿಗೆ ಗೊತ್ತಾಗಬೇಕು. ಆಗ ಅವರೆಲ್ಲ ನಿಮ್ಮ ಹಿಂದೆ ಬೀಳಲ್ಲ. ಆಯಿತು ಸರ್, ಈಗಲೇ ಹೋಗಿ ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿದ ಅವರು ಕಾರಲ್ಲಿ ಕೂತಿದ್ದ ಅಭಿಯ ಹತ್ತಿರ ಹೋಗಿ ಅವನಿಗೆ ಗೊತ್ತಾಗದಂತೆ ಒಂದು ಶೂವನ್ನು ಮೆಲ್ಲನೆ ತೆಗೆದು ನಂತರ ಹಿಂದುಗಡೆಯಿಂದ ಐಶ್ವರ್ಯಾಳ ಸೀರೆ ಸೆರಗಿನ ಸ್ವಲ್ಪ ಪೀಸನ್ನು ಕತ್ತರಿಯಿಂದ ಕಟ್ ಮಾಡಿ ಅದನ್ನು ತೆಗೆದುಕೊಂಡು ಬಂದು ಧನರಾಜ್ರವರಿಗೆ ಕೊಟ್ಟರು.
ನಿನ್ನಿಂದ ನನಗೆ ತುಂಬ ಉಪಕಾರವಾಯಿತು ನೀಲೇಶ್. ನನ್ನ ಮಗ ಮತ್ತು ಸೊಸೆಯನ್ನು ಚೆನ್ನಾಗಿ ನೋಡ್ಕೊ, ನಾನಿನ್ನು ಬರ್ತೀನಿ ಅಂತ ಹೇಳಿ ಭಾರವಾದ ಹೃದಯದಿಂದ ಕಾರಲ್ಲಿ ಕೂತರು. ಸರ್ ಹೋಗಬೇಡಿ ಸರ್, ಪ್ಲೀಸ್. ನೀಲೇಶ್, ನನ್ನ ಟೈಮ್ ಬಂದಾಯಿತು, ನಾನು ಹೊರಡಬೇಕು. ಈ ವಿಷಯ ನೀನು ಅಬ್ಬಿಗೆ 2 ದಿನ ಆದಮೇಲೆ ಹೇಳು, ಈಗಲೇ ಹೇಳಬೇಡ. ನಿನ್ನ ಹೆಂಡತಿಗೆ ಕಾಲ್ ಮಾಡಿ ಮಗುನ ಕರೆದುಕೊಂಡು ಬರೋಕ್ಕೆ ಹೇಳು. ನಿನಗೆ ಅಂತ ಬೇರೆ ಕಾರ್ ರೆಡಿ ಮಾಡಿದ್ದೀನಿ, ನೀವೆಲ್ಲ ಅದರಲ್ಲಿ ಹೋಗಿ. ಎಲ್ಲರೂ ಒಟ್ಟಿಗೆ ಹೋಗೋದನ್ನು ಮಾತ್ರ ಮರಿಬೇಡಿ. ಆಂಧ್ರ ಪ್ರದೇಶದಲ್ಲಿ ನನ್ನ ಗೆಳೆಯ ಒಬ್ಬ ಇದ್ದಾನೆ, ಅವನಿಗೆ ಹೇಳಿ ಬಾಡಿಗೆ ಮನೆಯನ್ನು ಅರೇಂಜ್ ಮಾಡಿಸಿದ್ದೀನಿ. ಸ್ವಂತ ಮನೆ ಅರೇಂಜ್ ಮಾಡ್ಬೋದಿತ್ತು, ಆದರೆ ನನ್ನ ಅಕೌಂಟ್ನಿಂದಾಗಲಿ ಆಫೀಸ್ ಅಕೌಂಟ್ನಿಂದಾಗಲಿ ದುಡ್ಡು ಟ್ರಾನ್ಸ್ಫರ್ ಆದರೆ ಇವರಿಗೆಲ್ಲ ಗೊತ್ತಾಗಿ ಇವರೆಲ್ಲ ನಿಮ್ಮನ್ನು ಚೇಸ್ ಮಾಡ್ಬೋದು. ಅದಕ್ಕೋಸ್ಕರ ಬಾಡಿಗೆ ಮನೆಯನ್ನು ಅರೇಂಜ್ ಮಾಡಿಸಿದ್ದೀನಿ. ನೀಲೇಶ್, ಸದ್ಯಕ್ಕೆ ನನ್ನ ಹತ್ರ ಈ ಡೈಮಂಡ್ ರಿಂಗ್ ಇದೆ. ಇದನ್ನು ಮಾರಿದರೆ 20 ಲಕ್ಷ ಆದರೂ ಬರ್ಬೋದು. ಈ ದುಡ್ಡಿಂದ ನೀವೆಲ್ಲ ಸ್ವಲ್ಪ ದಿನ ಆರಾಮವಾಗಿರ್ಬೋದು. ಆಮೇಲೆ ದುಡ್ಡಿದ ನಿಮ್ಮ ಜೀವನ ನೀವೇ ನೋಡ್ಕೊಳ್ಳಿ. ಬೇಡ ಸರ್, ದುಡ್ಡನ್ನು ನಾನು ಅರೇಂಜ್ ಮಾಡ್ತೀನಿ. ಇಲ್ಲಿ ನನ್ನ ಮನೆ ಮಾರಿ ಅಲ್ಲಿ ಮನೆ ಮಾಡ್ತೀನಿ, ಅಲ್ಲಿ ನಾವೆಲ್ಲರೂ ಒಟ್ಟಿಗೆ ಇರ್ತೀವಿ. ಬೇಡ ನೀಲೇಶ್, ನಿನ್ನ ಮನೇಲಿ ಅವ್ರು ಇರಬಾರ್ದು. ನನ್ನ ಮಗನಿಗೆ ಕಷ್ಟದ ಬಗ್ಗೆ ಅರಿವು ಮೂಡಲಿ. ಅವನ ಸ್ವಂತ ದುಡ್ಡಲ್ಲೇ ಜೀವನ ಮಾಡಬೇಕು. ಸ್ವಾಭಿಮಾನ ಇರೋ ಹುಡುಗ, ಯಾರ ದುಡ್ಡಿಗೆ ಕೈ ಚಾಚುವನಲ್ಲ. ಹಾಗಾಗಿ ಅವನು ಸ್ವಾಭಿಮಾನ ನೀನು ಹರ್ಟ್ ಮಾಡಕ್ಕೆ ಹೋಗಬೇಡ. ನಿನ್ನ ದುಡ್ಡಿಂದ ನೀನು ನಿನ್ನ ಜೀವನ ನಡೆಸು, ಅವನ ಜೀವನ ಅವನೇ ನೋಡ್ಕೊತಾನೆ. ಈಗ ನೀನು ಈ ರಿಂಗ್ ತಗೋ, ಹೊಸ ಜಾಗ, ಖರ್ಚುಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ದಿನದ ಮಟ್ಟಿಗೆ ನಿನ್ನ ಖರ್ಚಾಗೋ ಅವರ ಖರ್ಚುಗಳು ಇದರಲ್ಲೇ ನಡೆಯುತ್ತೆ ಅಂತ ಹೇಳಿ ಡೈಮಂಡ್ ರಿಂಗನ್ನು ಲಾಯರ್ ನೀಲೇಶ್ಗೆ ನೀಡಿ, ಬರ್ತೀನಿ ನೀಲೇಶ್, ನನ್ನ ಮಗ ಸೊಸೆಯನ್ನು ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ಕಾರು ಡ್ರೈವ್ ಮಾಡಿಕೊಂಡು ಅಲ್ಲಿಂದ ಹೊರಟೇ ಹೋದರು. ಲಾಯರ್ ನೀಲೇಶ್ ತುಂಬ ದುಃಖ ಪಡತೊಡಗಿದರು. ನಂತರ ಧನ್ರಾಜ್ರವರು ಕಾರನ್ನು ಸ್ಪೀಡಾಗಿ ಚಲಾಯಿಸಿಕೊಂಡು ಹೋದಾಗ ರೌಡಿ ಜಗ್ಗ ಲಾರಿಯಿಂದ ಅವರ ಕಾರಿಗೆ ಆಕ್ಸಿಡೆಂಟ್ ಮಾಡಿಸಿ ಕಂದಕಕ್ಕೆ ಉರುಳಿಸಿದ್ದನು. ಇದರಿಂದ ಅವರ ಸಾವು ಸಂಭವಿಸಿತ್ತು. ಈ ವಿಷಯ ಲಾಯರ್ ನೀಲೇಶ್ಗೆ ಗೊತ್ತಿದ್ದರೂ ಕೂಡ ಅವರು ಅದನ್ನು ಅಬ್ಬಿಗೆ ಹೇಳಿರಲಿಲ್ಲ. 2 ದಿವಸದ ನಂತರ ನಡೆದ ವಿಷಯವನ್ನು ಅಬ್ಬಿಗೆ ತಿಳಿಸಿದ್ದರು. ವಿಷಯ ತಿಳಿದ ಅಬ್ಬಿಗೆ ತುಂಬ ದೊಡ್ಡ ಶಾಕ್ ಆಗಿತ್ತು. ತನ್ನ ತಂದೆಯ ಕೊನೆಯ ಆಸೆಯಂತೆ ಅಬ್ಬಿ ಅವರು ಹೇಳಿದ ಹಾಗೆಯೇ ಜೀವನ ನಡೆಸಿದನು. ರೆಪ್ಯೂಟೆಡ್ ಕಾಲೇಜಲ್ಲಿ ಓದಿದ್ರು ಕೂಡ ಸರ್ಟಿಫಿಕೇಟ್ ಇಲ್ಲದೆ ಒಂದು ಚಿಕ್ಕ ಕಂಪನಿಯಲ್ಲಿ ಸೆಕ್ಯೂರಿಟಿ ಕೆಲಸಕ್ಕೆ ಸೇರಿದನು. ಇವನು ಕೆಲಸಕ್ಕೆ ಸೇರಿದ ಸ್ವಲ್ಪ ದಿನದ ನಂತರ ಐಶ್ವರ್ಯ ಮನೆಯಲ್ಲೇ ಟೈಲರಿಂಗ್ ಕೆಲಸ ಮಾಡತೊಡಗಿದಳು. ಹೀಗೆ ಇಬ್ಬರು ಕಷ್ಟಪಟ್ಟು ದುಡಿಮೆ ಮಾಡಿ ತಮ್ಮ ಜೀವನವನ್ನು ನಡೆಸತೊಡಗಿದರು. ಯೋಚನಾ ಲಹರಿಯಿಂದ ಹೊರಬಂದ ಅಬ್ಬಿ ತನ್ನ ತಂದೆಯ ತ್ಯಾಗವನ್ನೆನೆದು ಕಣ್ಣೀರು ಹಾಕತೊಡಗಿದರು. ಕತೆ ಮುಂದುವರಿಯಿತು. ಅಭಿ, ಐಶ್ವರ್ಯ ಮತ್ತು ಅವರ ಮಕ್ಕಳ ಜೀವನ ಯಾವ ರೀತಿಯ ತಿರುವನ್ನು ಪಡೆಯುತ್ತೆ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.